ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀರಾ? ಯಾವಾಗ್ಲೂ ಹಿಂಗೆ ಇರ್ತೀನಿ ನಾನು. ಆಹಾ, ನನಗೆ ಚೆನ್ನಾಗಿರೋ ಹುಡುಗಿರ್ ನೋಡಿದ್ರೆ ಚೆನ್ನಾಗಿ ಮಾತಾಡ್ಬೇಕು ಅನ್ಸುತ್ತೆ. ಓಕೆ ಓಕೆ. ಏನ್ ಹೇಳಿ, ನೀ ಚೆನ್ನಾಗಿದ್ಯಾ? ನೋ ವೇ. ಸೀರಿಯಸ್ ಆಗಿ ಚೆನ್ನಾಗಿದ್ಯಾ? ಕಮ್ ಆನ್. ಸರಿ, ನಿಂಗೆ ಏನ್ ಬೇಕು ಹೇಳು. ನೀನೇ ಇದ್ದಾಗ ನನಗೆ ಇನ್ನೇನ್ ಬೇಕು ಡಾರ್ಲಿಂಗ್? ಓ ಯು ಸೋ ಏನಿವತ್ತು ಇಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದೀರಾ? ಯಾಕಿರಬಾರ್ದು? ಐ ಆಮ್ ಸ್ಟಿಲ್ ಯಂಗ್ ಅಟ್ ಹಾರ್ಟ್ ಡಿಯರ್. ಯಾ ರೈಟ್. ನೋಡು ನಿಮ್ಮಿ, ನೀನಂತೂ ಯಾವ ಹುಡುಗನ್ ನೋಡಿ ಒಪ್ಕೊಂಡು ಮದುವೆ ಆಗಕ್ಕೆ ರೆಡಿ ಇಲ್ಲ. ಹಂಗಾಗಿ ನನಗಾದ್ರೂ ಯಾರು ವರ್ಕೌಟ್ ಆಗ್ಬೋದಾ ಅಂತ ನೋಡ್ತಾ ಇದ್ದೆ. ಆಗಬಹುದು ಅಂತ ಅನ್ಸುತ್ತೆ. ಹಲೋ ಡಾರ್ಲಿಂಗ್. ಡಾರ್ಲಿಂಗ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಯಾ, ನನ್ಗೇನ್ ಗಿಫ್ಟ್ ತಂದ್ಕೊಡ್ತೀಯ? ನಿನಗೆ ಏನ್ ಬೇಕು ಕೇಳು ಡಾರ್ಲಿಂಗ್. ಲಿಪ್ಸ್ಟಿಕ್ ತಂದ್ಕೊಡ್ತೀಯ? ಪರ್ಪಲ್ ಕಲರ್ದು. ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ನಿಸ್ತಾ ಅಲ್ವಾ? ನಿಮ್ಮಿ, ಇವತ್ತಾದ್ರೂ ಒಂದ್ ಒಳ್ಳೆ ಹುಡುಗನ್ ನೋಡಿ ಪ್ರಪೋಸ್ ಮಾಡು. ಓ ಗಾಡ್, ನೋ ವೇ ಡ್ಯಾಡ್. ಯಾ ಹೋಗ್ಲಿ ಬಿಡು, ನಾನೇ ನಿನಗೆ ವಿಶ್ ಮಾಡ್ತೀನಿ. ಯಾರು ಒಬ್ಬ ಹ್ಯಾಂಡ್ಸಮ್ ಲುಕಿಂಗ್ ಬಾಯ್ ಅವನೇ ನಿನಗೆ ಪ್ರಪೋಸ್ ಮಾಡ್ಲಿ, ನಿನಗೆ ಒಪ್ಕೊಳ್ಳೋ ಮನಸ್ಸು ಕೊಡ್ಲಿ ಅಂತ. ಕಮ್ ಆನ್ ಡ್ಯಾಡ್. ಅಜ್ಜಿ, ನನ್ಗೂ ಏನಾದ್ರು ತರ ಕೇಳಿಜ್ಜಿ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಅಂತ ನಿಂಗೆ ಗೊತ್ತಿದ್ಯೇನೆ? ಲವರ್ಸು ಅವ್ರ ಲವರ್ಗೆ ಗಿಫ್ಟ್ ತಂದ್ಕೊಡೋದು. ಅವ್ನು ನಿನಗ್ಯಾಕೆ ತಂದ್ಕೊಡ್ತಾನೆ? ನಾನೇ ತಂದ್ಕೊಡ್ತಾನೆ. ಓ, ಹಾಗಿದ್ರೆ ನೀವಿಬ್ರು ಲವರ್ಸಾ? ಮತ್ ಇನ್ನೇನ? ಓಕೆ ಮರೆಯಲ್ಲಪ್ಪ, ತಗೊಂಬರ್ತೀನಿ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಓಕೆ. ಸಾರಿ, ಇಟ್ ವಾಸ್ ಮೈ ಫಾಲ್ಟ್. ಹಲೋ ನಿಮ್ ಫೋನಾ? ಯಾ, ಸಾರಿ. ದಟ್ಸ್ ಓಕೆ. ಯಾ ಡಾರ್ಲಿಂಗ್. ಹಲೋ. ಏ ಕಳ್ಳಿ, ಅಷ್ಟ್ರಲ್ಲೇ ಯಾರಿಗೋ ಪ್ರಪೋಸ್ ಮಾಡ್ರಂಗಿದ್ಯಾ? ವೆರಿ ಗುಡ್, ಆಲ್ ದ ಬೆಸ್ಟ್, ಎಂಜಾಯ್ ಯುವರ್ ಸೆಲ್ಫ್. इस खुशी के मामले में एक और पैक हो जाए. ಇನ್ನು ಎಷ್ಟು ಮರಕ್ಕೆ ಈ ತರ ಅಂಟಿಸ್ಬೇಕಪ್ಪ? ಇನ್ನಿಷ್ಟೇ ಕಣ ಇರೋದು. ಈ ರೋಡ್ ಪೂರ್ತಿ ಅಂಟಿಸ್ಬೇಕು ಅಂತ ಅನ್ನು. ಇಲ್ವಾ ಅಂಟ್ಸೋಣ. ಲೋ ಜೈ, ಈ ಹುಡುಗಿರಿಂದ ಬಿದ್ದಿದ್ದಕ್ಕೆ ನಮ್ ಪರಿಸ್ಥಿತಿ ರೋಡಲ್ಲಿ ಪೋಸ್ಟ್ ಅನ್ಸ್ಕೊಂಡು ತಿರ್ಗಾಡಂಗ ಆಗೋಯ್ತು. ಸರಿಯಾ ಹಾಕು, ಅನ್ಸು. ಹೇಗ್ ಸಿಗ್ಲಪ್ಪ? ನಮ್ಮ ಮನೇಲಿ ಹಬ್ಬದಲ್ಲಿ ಪಾಯಸ ಮಾಡ್ತಾರೆ, ಅದಕ್ಕೆ ಕೈ ಹಾಕ್ದವನಲ್ಲ ನಾನು. ಇಲ್ಲಿ ನೋಡಿ, ಗೋಂದ್ ಹೆಂಗ್ ಕೈ ಹಾಕ್ತಾ ಇದೀನಿ. ಅಭ್ಯಾಸ ಆಗತ್ ಬರ. ಎಲ್ಲಾ ಟೈಮು ಏನ್ ಮಾಡ್ತೀಯ? ನಿನ್ ಲವ್ ಸ್ಟೋರಿಗೆ ನಾನು ಹೆಲ್ಪ್ ಮಾಡ್ಲಿಲ್ವಾ? ಅದಕ್ಕೇನಪ್ಪ ಈಗ ನಿನಗೆ ಹೆಲ್ಪ್ ಮಾಡ್ತಾ ಇರೋದು. ಓಹೋ, ಅಲ್ಲೊಂದ್ ಮರ ಬೇರೆ ಇದೆ. ವಿಧಿ ಬರಹ ಎಂಥ ಘೋರ, ಪ್ರೇಮಿಗಳು ದೂರ ದೂರ. ನೋಡೋ, ನನ್ಗೆ ಯಾಕೋ ನಾವೀ ಗಾಳಿ ಹಿಡಿಯೋ ಪ್ರಯತ್ನ ಪಡ್ತಾ ಇದೀವಿ ಅನ್ಸ್ತಾ ಇದೆ. ಈಗ ಯಾಕೋ ವರ್ಕೌಟ್ ಆಗ್ತಿಲ್ಲ. ಹಾಗಂತ ಕೈ ಬಿಟ್ಬಿಡು ಅಂತೀಯಾ? ಕೈ ಬಿಟ್ಬಿಡು ಅಂತ ನಾ ಹೇಳ್ತಾ ಇಲ್ಲ. ಹಾ, ನಮ್ ಕೈ ಹಿಡಿಯಕ್ಕೆ, ಕೈ ಹಿಡಿದ್ ನಡ್ಸಕ್ಕೆ, ಸರಿಯಾದ ದಾರಿ ತೋರ್ಸಕ್ ಒಬ್ಬ ಇದ್ದಾನೆ. ಅವನೇನಾದ್ರು ಒಪ್ಕೊಂಡ ಅಂತಂದ್ರೆ ನಿನ್ ಪ್ರಾಬ್ಲಮ್ 100% ಸಾಲ್ವ್ ಆಯ್ತು ಅನ್ಕೋ. ಯಾರವನು? ಸಾಕಾದ್ ಬ್ರಿಲಿಯಂಟು. ಸರ್ ನಮಸ್ಕಾರ. ಹಾಯ್, ಏನು ಇಷ್ಟು ದೂರ, ಇಷ್ಟುದ್ದ ಆಗ್ಬಿಟ್ಟಿದ್ಯಾ? ಹಳೆ ಬ್ಯಾಲೆನ್ಸ್ ಕೊಡಕ್ ಬಂದ? ಬಾರ ಒಳಗೆ. ಯಾವ್ದು? ನಂದು. ನಡಿಯಾ ರಜಿ. ಬಸ್ ಟೈಮ್ ಎಷ್ಟು? 10 ಗಂಟೆಗೆ 5 ನಿಮಿಷ ಇದೆ ಬಸ್. ಸ್ನಾಕ್ಸು. ಸಾರಿ ಬಸ್, ಹೋಗಿ ತಗೊಂಬರ್ತೀನಿ. ಬಾಸ್ಗೆ ಸ್ನಾಕ್ಸ್ ಕೊಡೋದ್ನೇ ಮರ್ತೋಗ್ಬಿಡ್ತಾನೆ ರಾಸ್ಕಲ್. ಇನ್ನೇ ಎಕ್ಸ್ಪೀರಿಯನ್ಸ್ ಇಲ್ಲ ಬಿಡಿ. ತೆಗಿಯಪ್ಪ ಬ್ಯಾಲೆನ್ಸು. ಸರಿ, ವಿಷಯಕ್ಕೆ ಬರೋಣ. ಈಗ ಹೇಳಿ, ನಿಮ್ದು ಯಾವ ಪ್ರಾಣಿ ಕಳೆದೋಗೈತೆ? ಪ್ರಾಣಿ ಅಲ್ಲ ಸರ್, ಇವನ್ ಪ್ರಾಣ ಕಳೆದೋಗಿರೋದು. ಪ್ರಾಣನ? ಪ್ರಾಣ ಕಳೆದೋದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಇಲ್ಲಿ ಯಾಕೆ ಬಂದಿದ್ದು? ಅಯ್ಯೋ, ಪ್ರಾಣ ಅಂತ ಅಂದ್ರೆ ಪ್ರಾಣಕ್ ಪ್ರಾಣವಾಗಿರೋ ಇವನ್ ಗರ್ಲ್ ಫ್ರೆಂಡು ಅಂತ. ಹುಡುಗಿನ? ಸರ್, ಅಂಗಡಿ ಇವಾಗ ಓಪನ್ ಮಾಡಿ. ಕರೆಕ್ಟ್. ಅವತ್ತೇನಾಯ್ತು ಅಂದ್ರೆ,
ಹೇಯ್, ನಾನು ಯಾವ್ದಾದ್ರೂ ಆಂಗಲ್ ನಲ್ಲಿ ನಿಮಗೆ ಕಾಮಿಡಿಯನ್ ತರ ಕಾಣ್ತಾ ಇದ್ದೀನ? ಸೀರಿಯಸ್ಲಿ ಇಲ್ಲ ಸರ್. ಅಲ್ಲ, ಈಗ ನಿಜ ಹೇಳ್ಬೇಕಪ್ಪ. ನೀವು ನಿಜವಾಗ್ಲೂ ಯಾವ್ದಾದ್ರು ಹುಡುಗಿ ನೋಡಿದ್ರ ಅಥವಾ ನಿಮ್ ಕನ್ಸಲ್ಲಿ ಏನಾದ್ರೂ ಮೋಹಿನಿ ಬಂದ್ ನೀವು ಗಾಬರಿಂದ ನನ್ ಕತೆ ಹೇಳ್ತಿದ್ರ? ನಿಜ ಹೇಳ್ರಪ್ಪ ಪ್ಲೀಸ್. ಇದ್ ನಡೆದಿರೋ ಫ್ಯಾಕ್ಟ್ ಸರ್. ಊರ್ ಗೊತ್ತಿಲ್ಲ, ಅಡ್ರೆಸ್ಸು ಗೊತ್ತಿಲ್ಲ. ಹೋಗ್ಲಿ, ಹೆಸರಾದ್ರೂ ಗೊತ್ತೇನ್ರಪ್ಪ? ಅದ್ ಗೊತ್ತು ಸರ್, ನಿಮ್ಮಿ ಅಂತ. ಅದನ್ನ ಅವಾಗ್ಲೇ ಹೇಳೋದಿಲ್ವೇನ್ರು? ಏನೋ ಇದು ನಾಯಿ ಬರ್ತಾ ಇದೆ. ನಿಮ್ಮಿ ಅನ್ನೋದು ಅವಳು ಪೆಟ್ ನೇಮ್. ಅವಳು ಒರಿಜಿನಲ್ ಹೆಸರು ಗೊತ್ತಿಲ್ಲ ಸರ್. ಒರಿಜಿನಲ್ ಹೆಸರು ಗೊತ್ತಿಲ್ವಾ? ಯಾಕೆ ಸರ್? ನೀರ್ ಹೇಳ? ಬೇಡ, ನಾನ್ ಕುಡಿಯಲ್ಲ. ನಿಮ್ ಕೈಯಲ್ಲಿ ಕೆಲಸ ಆಗಲ್ಲ ಅನ್ಸುತ್ತೆ ಸರ್. ಬರೋ ಹೋಗೋಣ. ಕೂತ್ಕೊಳ್ರ, ನಾನು ಸುಮ್ನೆ ತಮಾಷೆ ಮಾಡಿದ್ದು. ನನ್ ಬಗ್ಗೆ ಗೊತ್ತಿಲ್ವಾ? ಹೇಳೋದಲ್ವೇನೋ ನೀನು? ಏನಮ್ಮ? ಕೋತಿ ಕಳೆದು ಹೋಗಿದ್ ಕೇಸು ರಾಮಚಂದ್ರ ಅವ್ರು ಕಾಲ್ ಮಾಡಿದ್ದಾರೆ. ಏನ್ ಹೇಳಿ? ಇನ್ಮೇಲೆ ಕೋತಿ ಕತ್ತೆ ಕೇಸೆಲ್ಲ ನನ್ ತಲೆಗೆ ತರಬೇಡಿ. ಇನ್ಮೇಲೆ ಇದನ್ನ ಹ್ಯಾಂಡಲ್ ಮಾಡಲ್ಲ ಅಂತ ಫೋನ್ ಇಟ್ಬಿಡು ಪ್ಲೀಸ್. ಹೋಗೋನ್ ಬಂದವನೇ ನೋಡು. ಓ, ಹಂಗಾದ್ರೆ ನೀವ್ ಈ ಕೆಲಸ ಮಾಡ್ತೀರಾ ಅಂತ? ಅಯ್ಯ, ಈ ಡಿಟೆಕ್ಟಿವ್ ಹನುಮಂತ ಕೇಸ್ ಒಪ್ಸಿದ್ಯಾ? ಪೀನೀಸು, ನೀನು ಹೊಸ ಅಡ್ವಾನ್ಸು ನಿಂದ ಹಳೆ ಬಾಕಿ ಕೊಟ್ಬಿಡು. ನಿಮ್ ಹುಡುಗಿ ನೋಡ್ಕೊಟ್ಬಿಡ್ತೀನಿ. ಮಾಮ್, ದೊಡ್ಡ ಅಮೌಂಟ್ ಕೊಟ್ಟು ಕಮಿಟ್ ಆಗ್ತಿದ್ಯಾ? ಎಲ್ಲ ಸ್ನಾಕ್ಸ್ ಹೋಗ್ಬಿಟ್ಟಾತ. ಸುಮ್ನೆ ಅಕ್ಷಕ್ ನಾನು ನೋಡಿಬೇಡ. ತೆಗಿ. ಸರಿ, ನಾವೇನ್ ಬರ್ತೀವಿ. ನಿಂದೆಲ್ಲೋ ಹಳೆ ಬಾಕಿ? ನಂದು ಅದ್ರಲ್ಲೇ ಇದೆ. ಮತ್ತೆ ಸ್ನಾಕ್ಸ್ಗೆ? ರಾಜಿ, ಅಣ್ಣಗ್ ಸ್ನಾಕ್ಸ್ ತಗೊಂಬರ. ನಡಿ. ಅವನು ನಂತರ ಆಗ್ಬಿಟ್ಟವನೆ. ಬಾವಾ ತಂಗಿ ಅವನ್ ಕರ್ಕೊಂಡು ಎಲ್ಲ ಒಂದಂಗೈತೆ. ನೀನೇನ್ ಮಾಡ್ತಿದ್ಯ ಇಲ್ಲಿ? ನಾನು ನಿಮ್ ಜೊತೆ ಬರ್ಬೇಕು ಅಂತ ವತಾರೆಯಿಂದ ಇಲ್ಲೇ ಕುಂತೀವ್ನಿ. ಟಿಫಿನ್ ಮಾಡಿಲ್ಲ. 3 ಜನ ಹೋಗ್ಬಾರ್ದು, ಇಳಿ. ಬಾಬು, 3 ನಂಬರು ತಿರುಪತಿ ಬ್ಯಾಂಕಿಗೆ ಇಷ್ಟ. ಏನಾಗೋದಿಲ್ಲ, ನಡ್ರಿ ನಾನು ಬರ್ತೀನಿ. ಜಮಾ ಹೊಡಿರಿ. ಅಯ್ಯೋ ಅಣ್ಣ, 3 ಜನ ಹೋಗ್ಬಾರ್ದು ಅಂತ ಹೇಳ್ತಿದಾರಲ್ಲ. ತಂಗ್ಯವ್ವ, ನಿನಗೇನು ತಿಳಿಯಾಕಿಲ್ಲ. ನೀನ್ ಸುಮ್ಕೆ ಕುತ್ಕ. ಬಾಬು, ಒಂಡ್ರಿ ಹೇಳ್ತೀನಿ. ಹೋಗಿ ಡೋರ್ ತೆಗೆದು ಒಂದ್ ಕಲ್ ತಗೋ. ಯಾಕೆ ಬಾಬು, ನಂಗೆ ಕಲ್ಲಲ್ಲಿ ಹೊಡಿತೀರಾ? ಕಲ್ಲಿದ್ರೆ 4 ಜನ ಆಗ್ತೀವಿ, ಅದಕ್ಕೆ. ಓ, ಆಟೆಯ ನಾನೆಲ್ಲೋ ಬಾವಂಗೆ ಕ್ವಾಪ ಬಂದೈತೆ ಅನ್ಕೊಂಡಿದ್ದೆ. ಇರಿ, ಕಲ್ಲ ನಾನ್ ತರ್ತೀನಿ. ತಗೋ. ಕಲ್ಲ ಚಿಕ್ಕ ತಗೊಳದ್ ಬೇಡ, ದೊಡ್ಡ ಕಲ್ಲೇ ತಗಂತೀನಿ. ನಮ್ ಬಾವಂಗೆ ಇಷ್ಟ ಆಯ್ತದೆ. ಹೊಡಿ ಹೊಡಿ ಬೇಗ. ಬಾವಾ, ಈ ಕಲ್ ಸಾಕ? ಬಾವು, ಕೈ ಕೊಟ್ಬಿಟ್ಟೆಲ್ಲ ನೀನು. ತಲೆ ಮೇಲೆ ಕಲ್ಲ ಹಾಕ್ಬಿಟ್ಟೆ. ಇನ್ನೊಂದ್ಸಲ ನೋಡ್ಕೊಂತೀನಿ ನಾ. ಚೆನ್ನಾಗಿದ್ಯಾ? ಬಸ್, ನಮ್ ಕಸ್ಟಮರ್ಗೆ ಅವ್ರ ನಿಮ್ಮಿ ಸಿಕ್ಬಿಟ್ಲು. ನಮ್ಗೆ ಡುಬ್ಬಾಕ ಇದೇ ಚಾನ್ಸು. ಹೋಗ್ ಬ್ಯಾಲೆನ್ಸ್ ಅಮೌಂಟ್ ತಗೊಂಡ್ಬಿಟ್ರೆ ನಿನ್ಗೂ ನನ್ಗೂ ಫುಲ್ ಮೀಲ್ಸ್. ಬಾ ಕೊಡೋ, ಬಿಸ್ಕೆಟ್ ತಿಂತೀನಿ. ಚೆನ್ನಾಗಿದೆ. ಬೇಡ ಬಿಡು, ಆಮೇಲೆ. ಹೌದು, ಈ ಕಲರ್ ಕಸ್ಟಮರ್ ಜಯಂತ್. ಎಸ್, ಯಾರ್ ಬೇಕಾಯ್ತು? ಹನುಮಂತು. ಓ, ಆ ಹನುಮಂತು. ಹೇಳಿ, ಹೇಗಿದ್ದೀರಾ? ಏನಿಲ್ಲಿ ಶಾಪಿಂಗಾ? ಅಲ್ಲ, ನನ್ನ ಬ್ಲಡಿ ಫುಲ್, ಬರೇ ಫುಲ್ ಅನ್ಕೊಳ್ಳಿ. ನನ್ಗೆ ಹೇಳಿ, ಈ ಹುಡುಗಿನ ಪಕ್ಕದಲ್ಲಿ ಇಟ್ಕೊಂಡು ನಮಗೆ ಕಾಗೆ ಆರಿಸ್ತಾ ಇದ್ದೀರಲ್ಲ, ಯಾಕೆ? ಯಾವ ಹುಡುಗಿ? ಅಲ್ಲ, ಅದು ನೀನೆ. ನಾನಾ? ನಾನ್ ನಿಮ್ ಜೊತೆನೆ ಇದೀನಲ್ಲ, ಇನ್ಯಾರನ್ನ ಹುಡುಕ್ತಾ ಇದ್ದೀರಾ? ಅದನ್ನೇ ಹೇಳ್ತಿರೋದು. ನೀವು ಅವ್ರ ಜೊತೆ ಇದ್ದೀರಾ, ಅವ್ರು ನಿಮ್ ಜೊತೆಲಿಲ್ಲ ಅಂತ ನಮ್ನ ಊರೆಲ್ಲ ಹುಡುಕ್ಸ್ತಾವ. ಅಲ್ಲ, ಒಂದೊಂದ್ ಸ್ವಲ್ಪ ಮೆಂಟ್ಲು, ನೀನ್ ತಲೆ ಕೆಡಿಸ್ಕೊಬೇಡ. ಹನುಮಂತು, ಮರ್ಯಾದೆನೇ ಇಲ್ಲ. ನಾನು ನಿನ್ಕಿನ ದೊಡ್ಡನೇ. ಏನ್ ತಲೆಗೆಲ್ಲ ಕೆಟ್ಟಿದ್ಯಾ? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ಇದೇನಣ್ಣ ವ್ಯವಸ್ಥೆ ಇಲ್ದಂಗ ಹೋಗೋಬಾರೋ ಅಂತ ಇದ್ಯಾ? ಮತ್ ಇನ್ನೇನ್ ಮಾಡೋದು? ಅಲ್ಲ, ನಿಮ್ಮನ್ನ ನೋಡ್ದ ನೀನ್ ಹುಡುಕ್ತಾರ ನಿಮ್ಮಿ. ಇವಳಲ್ಲ, ಇವಳೇ ಬೇರೆ, ಅವಳೇ ಬೇರೆ. ಸಾರ್ ಕಬಡ್ಡಿ ಪ್ಲೇಯರ್ ಅಲ್ಲ, ಫುಟ್ಬಾಲ್ ಪ್ಲೇಯರ್. ಅದ್ ಸರಿ, ನಿಮ್ಮಿ ಸಿಕ್ಕದ್ಲಾ? ಏನ್ ಬಡ್ಕೊಂಡ್ ಸಾಯ್ಲಿ, ಅವಳನ್ನ ಹುಡುಕ್ದಿರೋ ಜಾಗನೇ ಇಲ್ಲ. ಮುಗಿಸ್ಕೊಳ್ತಾರೆ ದಿನಾನೇ ಇಲ್ಲ. ಕೇಳಿದ್ರ? ನಿಮ್ ಕೈಯಲ್ಲಿ ಆಗಲ್ಲ ಅನ್ಸತ್ತೆ. ಅಡ್ವಾನ್ಸ್ ವಾಪಸ್ ಕೊಡಿ. ಅಡ್ವಾನ್ಸ್? ಓವರ್ ಬಡ್ಜೆಟ್ ಆಗ್ಬಿಟ್ಟಿದೆ ನೋಡಿ. ಮದ್ವೆ ಖಂಡಿತ ಬನ್ನಿ, ಆಯ್ತಾ? ಓಕೆ, ಬರ್ತೀನಿ. ನೀವು ಬನ್ನಿ, ಡೆಫಿನೆಟ್ಲಿ. ನೋಡು, ನನಗೆ ಫಸ್ಟ್ ಆಫ್ ಆಲ್ ಟೈಮ್ ಕಡಿಮೆ ಇದೆ. ನೀನ್ ಎಷ್ಟು ಬೇಗ ಹುಡುಕ್ ಕೊಡ್ತೀಯೋ, ನಾನು ಮಾತಾಡಿರೋ ಅಮೌಂಟ್ ಗಿಂತ ಡಬಲ್ ಕೊಡ್ತೀನಿ. ಡಬಲ್? ಎಲ್ಲಿ? ಇಲ್ಲೇ ಇದಾರೆ, ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ, ಬರ್ತಾರೆ. ಓಕೆ, ನಾನು ಎಲ್ಲೋ ಹೋಗ್ಬೇಕು. ವಿಲ್ ಮೀಟ್ ನೆಕ್ಸ್ಟ್ ಟೈಮ್. ಪ್ಲೀಸ್ ಇರು.
ಆಯ್ತು, ನೆಕ್ಸ್ಟ್ ಟೈಮ್ ಖಂಡಿತ ಮನೆಗ್ ಬರ್ಬೇಕು. ಓಕೆ, ಬರ್ತೀನಿ. ನೀವು ಬನ್ನಿ. ಶ್ಯೂರ್. ಬಾಯ್ 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 ಬಾಯ್. ಸರ್ ನೀವೊಂದು ಕೆಲಸ ಮಾಡಿ, ಅವಳದೊಂದು ಸ್ಟ್ಯಾಂಪ್ ಸೈಜ್ ಫೋಟೋ ತಂದ್ಕೊಡಿ. ಇವತ್ತು ನಾಳೆ ನಾಡಿದೊಳಗೆ ಅವಳನ್ನ ಹುಡ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ಬಿಡ್ತೀನಿ. ಇದಿದ್ದಿದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ದೆ? ನಾನೇ ಎಲ್ಲ ಹುಡ್ಕೊಂಡು ಹೋಗ್ತಿದ್ದೆ. ಆ ಕುಳ್ಳನ್ ಮಗ ನಮ್ಗೆ ರಾಂಗ್ ಪಾರ್ಟಿ ತಗ್ಲಾಕ್ಬಿಟ್ನಲ್ಲ. ನೋಡು. ಏಯ್ ಸರ್, ಡಿಟೆಕ್ಟಿವ್ ಹನುಮಂತು. ಇದು ಓಕೆನಾ? ಸೂಪರ್. ಮತ್ತೆ ನನ್ನ ಅವಳ ನೋಡಿದ್ರೆ ಕನ್ಫ್ಯೂಸ್ ಮಾಡ್ಕೊಳ್ತೆ ಕಣ್ ಮುಚ್ಕೊಂಡು ಹೊಟ್ಟೋಗ್ಬಿಡಿ. ಓಕೆನಾ? ಏನ್ ಬಾಸ್ ಇವ್ರ ಜೊತೆ ಸೇರಿ ಸ್ಟೇಟಸ್ ಹಾಳಾಗೋಯ್ತು. ಈ ಸ್ಟೇಟ್ಸು ಸಂಪಿಗೆ ಸಂತೋಷ್ ಇರ್ಲಿ ಕಣೋ. ಇವ್ರನ್ನ ಎಲ್ಲೋ ಹುಡ್ಕೋದು ಮೋಸ್ಟ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಹುಡುಕಿದ್ರೆ ಸಿಗ್ಬೋದೇನಲ್ವಾ? ನಡಿ ಹೋಗ್ಬಾ. ಎಕ್ಸ್ಕ್ಯೂಸ್ ಮೀ. ಹಲೋ. ಇಂಥ ಅಂಗಡಿಗೆಲ್ಲ ಯೂಶಲಿ ಆಂಟಿದಿರ್ ಇರ್ತಾರೆ. ಆಂಟಿ, ಏನ್ ಇಷ್ಟೊಂದು ಖಾಲಿ ಹೊಡಿತಾ ಇದೆ? ವಿತೌಟ್ ಪರ್ಮಿಷನ್ ಆಗೆಲ್ಲ ಬಗ್ ನೋಡ್ಬಾರ್ದು. ನಿಮ್ಗೆ ಏನೇ ವಸ್ತು ಬೇಕಿದ್ರು ನನ್ ಕೇಳ್ಬೇಕು. ಬನ್ನಿ. ಏನ್ ದೊಡ್ಡ ವಿಧಾನಸೌಧ, ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು. ಏಯ್! ಬಂದೆ. ಗುರ್ಕಾ ಇದ್ದಂಗವನೇ ಇವನ ಓನರು. ಸರ್, ಅವತ್ತು ವ್ಯಾಲೆಂಟೈನ್ಸ್ ಡೇ ದಿನ ಫೆಬ್ರವರಿ 14 ನಾನು ಬಂದಿದ್ದು ಜ್ಞಾಪಕ ಇದೆ ಅಲ್ಲ ಸರ್? ಏನ್ರಿ ನೀವು ಸಲ್ಮಾನ್ ಖಾನ್, ಇವ್ರ ಅಮೀರ್ ಖಾನ್, ಎಲ್ಲರೂ ನೆನ್ಪಿಟ್ಕೊಳಕ್ಕೆ 1000 ಜನ ಬರ್ತಿರ್ತಾರೆ, 1000 ಜನ ಹೋಗ್ತಿರ್ತಾರೆ. ಈಗ ಏನ್ ಬೇಕು ಅಂತ ಹೇಳಿ. ಅದ್ ಬಿಡಿ ಸರ್. ಒಂದ್ ಹುಡುಗಿ ನನ್ ಜೊತೆ ಬಂದಿದ್ಲು, ಒಂದ್ ಗಿಫ್ಟ್ ಸೆಲೆಕ್ಟ್ ಮಾಡಿದ್ಲು. ನಾನು ಅದೇ ಗಿಫ್ಟ್ ಸೆಲೆಕ್ಟ್ ಮಾಡಿದ್ದೆ. ನಿಮ್ಗೆ ಅವಳು ಕೊಟ್ಬಿಡಿ ಅಂತ ಹೇಳಿದೆ. ಲಕ್ಕಿ ಡಿಪ್ ಅಲ್ಲಿ ಒಂದ್ ಅಡ್ರೆಸ್ ಬರ್ದಿದ್ಲು. ಆ ಅಡ್ರೆಸ್ ಲಕ್ಕಿ ಡಿಪ್ಪು. ಅದೆಲ್ಲ ಬೇಡ ರೀ. ಈಗ ನೀವೇನ್ ತಗೊಳ್ತೀರಿ ಅಂತ ಹೇಳಿ ಅಷ್ಟೇ. ಸರ್, ಮ್ಯಾಟ್ರು ತುಂಬಾ ಸಿಂಪಲ್ ಆಗಿದೆ ಸರ್. ವ್ಯಾಲೆಂಟೈನ್ಸ್ ಡೇ ದಿನ ನಾವು ಒಂದು ಗಿಫ್ಟ್ ಪರ್ಚೇಸ್ ಮಾಡಿದ್ವಿ. ಅದಕ್ಕೆ ನೀವು ಲಕ್ಕಿ ಡಿಪ್ ಕೂಪನ್ ಕೊಟ್ಟಿದ್ರಿ. ಆ ಕೂಪನ್ ಅಲ್ಲಿ ಹುಡುಗಿ ಅಡ್ರೆಸ್ ಇದೆ. ಈಗ ಕೂಪನ್ ಸಿಕ್ಕಿದ್ರೆ 2 ಹೃದಯಗಳು ಸೇರ್ದಂಗ ಆಗುತ್ತೆ ಸರ್. ನೋಡಿ, ಬೆಳಗಿಂದ ಬಿಸಿನೆಸ್ ಆಗಿಲ್ಲ. ನೀವೇನಾದ್ರು ಕೊಂಡ್ಕೊಳ್ಳೋದಾದ್ರೆ ನಾನು ಎಲ್ಪ್ ಮಾಡೋ ಮನಸ್ಸು ಮಾಡಬಹುದು. ಸೂಟು ಬೂಟು ಹಾಕೊಂಡು ಹೈಟೆಕ್ ಆಗಿ ಭಿಕ್ಷೆ ಬಿಡ್ತಾನಲ್ಲ. ಏನ್ರಿ ಅದು? ಏನಿಲ್ಲ, ದ್ರಾಕ್ಷಿ ಹಣ್ಣಿನ ರಸ ಸಿಗುತ್ತಾ ಅಂದೆ. ಇಲ್ಲೆಲ್ರಿ ಸಿಗುತ್ತೆ, ಯಾವ್ದೆಲ್ಲಿ ಸಿಗ್ಬೇಕಲ್ಲಿ ಸಿಗುತ್ತೆ. ಮಾಮ್, ನಮ್ ಕೆಲ್ಸ ಆಗ್ಬೇಕು. ಈಗ ಅವನೇನ್ ಹೇಳಿದ್ರು ಕೇಳೋಣ. ಆಯ್ತಾ? ಎಕ್ಸ್ಕ್ಯೂಸ್ ಮಿ ಸರ್, ಈಗ ನಾವೇನಾದ್ರೂ ಪರ್ಚೇಸ್ ಮಾಡ್ಬೇಕು, ನೀವು ಲಕ್ಕಿ ಡಿಪ್ ಕೂಪನ್ಸ್ ಕೊಡ್ತೀರಾ? ಹೌದು ಅಲ್ವಾ? ಅಷ್ಟೇ ಅಲ್ವಾ? ಓಕೆ ಫೈನ್. ಏನ್ ಪರ್ಚೇಸ್ ಮಾಡೋದು? ಹಾಯ್ ಹಾಯ್ ಅಂಕಲ್, ಇಲ್ಲೊಂದು ಬೊಂಬೆ ಇದೆ, ಇದನ್ನ ಪರ್ಚೇಸ್ ಮಾಡ್ಬೋದಾ? ಮಾಡ್ಬೋದು, ತುಂಬಾ ಕಾಸ್ಟ್ಲಿ. ಸ್ವಲ್ಪ ಈ ಕಡೆ ತಿರುಗಿ ನೋಡಿ. ನೀನ್ ಯಾಕಮ್ಮ ಇಲ್ಲಿ ಬರಕ್ ಹೋದೆ? ಬೇರೆ ಏನಾದ್ರು ನೋಡ್ರಿ. ಸಿಕ್ತು ಬಿಡ. ಇದನ್ನ ಬಿಲ್ ಮಾಡಿ ನಮ್ಮ ಲಕ್ಕಿ ಡಿಪ್ ಕೂಪನ್ಸ್ ನ ಕೊಡಿ. ಇದು ಹುಡುಗಿರ ಹಾಕೊಳ್ಳದ್ರಿ. ನಿಮ್ಗೇನ್ ಇವಾಗ ದುಡ್ಡು ಬಂದ್ರೆ ಆಯ್ತಾನೆ? ಆಯ್ತಪ್ಪ, ನೋಡಿ ಇದ್ರ ಬಿಲ್ಲು ನಮ್ಮ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿ 3,500 ರೂಪಾಯಿ ಆಗುತ್ತೆ. 3,500? ಹೌದು ಸರ್, ನಾವು ಕೇಳ್ತಾ ಇರೋದು ಈ ಸೆಂಟ್ ಬಾಟ್ಲ್ದು, ನಿಮ್ ಅಂಗಡಿ ರೇಟ್ ಅಲ್ಲ. ಅದರ ರೇಟ್ ಹೇಳಿದ್ದು. ಕೂಪನ್ ಬೇಕೋ ಬೇಡವೋ? ಇದಕ್ಕೆ 3,500 ರೂಪಾಯಿ. ಹೌದು ಸರ್. ಅದನ್ನ ಕೊಟ್ರೇನೆ ನೀವು ಲಕ್ಕಿ ಡಿಪ್ ಕೂಪನ್ಸ್ ಕೊಡಿ. ಹೌದು ಸರ್. ಒಳ್ಳೆ ಬೋನಸ್. ಹುಷಾರು, ಎಕ್ಸ್ಟ್ರಾ ಕೊಟ್ಬಿಟ್ಬಿಟ್ಯಾ? ಸರ್ 500 ರೂಪಾಯಿ ಕೊಡಿ ಸರ್. ಅಣ್ಣ, 500 ರೂಪಾಯಿ ಮೊಬೈಲ್ ಕರೆನ್ಸಿಗೆ ಇಟ್ಕೊಂಡಿದೀವಿ, ದಯವಿಟ್ಟು ಬಿಟ್ಬಿಡೋಣ. ಸರಿ, ಒಂದ್ 5 ನಿಮಿಷ ವೇಟ್ ಮಾಡಿ ಸರ್. ಓಕೆ. ಇನ್ನೊಂದು ಸಿಗ್ದಂಗೆ ಕೊಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಷ್ಟಪಟ್ಟು ಹುಡುಕಿದೀನಿ, ಇನ್ನೊಂದು 500 ರೂಪಾಯಿ ಕೊಡಿ. ಹಾಳಾಗೋಗ್ಲಿ, ಕೊಟ್ಬಿಡು. ನಿಮ್ ಹುಡುಗಿ ಸಿಗ್ಲಿ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗ್ಲಿ. ಔಟ್ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾವ್ದಕ್ಕೂ ಮತ್ತೆ ಬರ್ತೀನಿ. ಆ ಬೊಂಬೆ ಎತ್ತಿಕ್ಕಿರಿ. ಸ್ನೇಹ ತುಂಬಾ ಚೆನ್ನಾಗಿ ಬುಕ್ಸ್ ಬರೀತಾರೆ. ನೀವ್ ಯಾವ್ದಾದ್ರು ಅವ್ರ ಬುಕ್ಸ್ ಓದಿದ್ದೀರಾ? ನನಗೆ ಬುಕ್ಸ್ ಓದೋ ಅಭ್ಯಾಸ ಇಲ್ಲ. ನಿನಗೆ? ನಾನು ಓದ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ? ಓನ್ಲಿ ಮ್ಯೂಸಿಕ್. ಬಾವು, ಈ ಸಲ ನಾನು ಬರ್ತೀನಿ. ಇಲ್ಲಿ ನೋಡು, ಕಲ್ ತಕಡೆ ಬಂದಿನಿ. ಆಲ್ರೆಡಿ ಕಲ್ಲಿದೆ. ಬಾವಾ, ಬುದ್ಧಿವಂತ ನೀನು. ಬಾವಾ, ನನ್ ಯಾಕೋ ನಿನ್ ಮೇಲೆ ದೌತ್ ಐತೆ. ಅಲ್ಲ, ನೀನ್ ಹೋಗ್ತಾ ಇರೋ ಫಂಕ್ಷನ್ ಆಗಿ ಇಷ್ಟೊಂದು ಹುಡುಗಿಯರ್ ಇರ್ತಾರೆ, ಅವ್ರ ಮೇಲೆ ನೀನ್ ಕಣ್ಣಾಕ್ಬಿಟ್ರೆ ನನ್ ಮೇಲೆ ಯಾಕೆ ಇಷ್ಟೊಂದು ಡೌಟು? ಅಲ್ಲ, ಪ್ಯಾಟೆ ಹುಡ್ರು ನಂಬಕ್ ಹಾಕಿಲ್ಲ, ಅದಕ್ಕೆ ಯಾವಾಗ್ಲೂ ನಾನು ನಿಮ್ ಜೊತೆಗೆ ಇರ್ಬೇಕು ಅಂತ. ಅಣ್ಣ, ಅವ್ರೇನ್ ಆತರ ಅಲ್ಲ. ಏ ತಂಗೆವ, ನಿನಗೆ ಗೊತ್ತಾಗಲ್ಲ, ಸುಮ್ನೆ ಇರು. ಪ್ರಪಂಚ ನೋಡಿಯ ನೀನು? ಪ್ರಪಂಚದಲ್ಲಿ ಹೆಂಗಿರೋದು ನಿನಗೆ ಗೊತ್ತಾ? ಆಯ್ತಾಯ್ತು, ಸಾಕು, ಹೋಗ್ ಕುತ್ಕೋ. ಕುತ್ಕೊಳ್ಳ, ಹೋಗ್ ಕುತ್ಕೋ, ಕುತ್ಕೋ. ಡೋರ್ ಸರಿಗ ಹಾಕೋ. ಏನಾಯ್ತು? ಬಾವು, ಅದಕ್ಕಿಂತ ಮುಂಚೆನೆ ನಾಟಕ ಆಡ್ತಿಲ್ಲ ನೀನು. ನಿಂದೆಲ್ಲ ಗೊತ್ತೈತೆ ನಂಗೆ. ನೀರ್ ಬೇಕಾ? ಬಾವಾ, ಬಾವಾ, ನೀರಿಲ್ಲ. ಅಣ್ಣ, ನೀರ್ ತಗೊಂಡ್ ಬಾ ಅಣ್ಣ.
ಅಲ್ಲಿ ಏನಾಯ್ತು ನಿನಗೆ? ಹೇಳಿದ್ರೆ ಗೊತ್ತಾಗಲ್ವಾ? ನೀರ್ ತಗೊಂಡ್ ಬಾ ಅಣ್ಣ. ನೀರು ತಗೊಂಡ್ಬರ್ತೀನಿ ನೀರು. ಬೇಗ ಹೋಗು. ಸಕ್ಕದಾಗ ಕೈ ಕೊಟ್ವಿ ಅಲ್ವಾ? ಲವ್ ಎಲ್ಲಿ ಹುಡುಗಿದ್ರು ಸಿಗ್ತಾ ಇಲ್ವಲ್ಲೋ? ಬಸ್ ಇಲ್ಲ ನಿಂತೊಳ್ಳಿ ಬಸ್. ಕಣೋ, ಇವಳನ್ನ ನೋಡ್ತಿದ್ರೆ ಗ್ರಹಗತಿಗಳನ್ನ ಲೆಕ್ಕಾಚಾರ ಆಗ್ತಿರಂಗಿದ್ದಾಳೆ. ಇವಳನ್ನ ಫಸ್ಟ್ ಅಟ್ಯಾಕ್ ಮಾಡೋಣ ಬಾ. ಇವಳನ್ನ ಡಿಟೆಕ್ಟಿವ್ ಏಜೆಂಟ್ ತರ ಮಾತಾಡ್ತೀನಿ, ಫುಲ್ ಸಾಥ್ ಕೊಡು. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಫ್ರಮ್ ಹನುಮಂತು ಡಿಟೆಕ್ಟಿವ್ ಏಜೆನ್ಸಿ. ಕ್ಯಾನ್ ಐ ಸಿ ಯುವರ್ ಐಡಿ ಕಾರ್ಡ್? ಫಸ್ಟ್ ನಿಮ್ಮ ಐಡಿ ತೋರಿಸ್ರಿ. ಏನ್ ಬಸ್ ನಿಮ್ಮನ್ನೇ ಕೇಳ್ತವ್ರೆ? ನನ್ನ ಹಣೆಯಲ್ಲಿ ಡಿಟೆಕ್ಟಿವ್ ಅಂತ ಬರ್ದೈತಾ? ಇಲ್ಲ ತಾನೆ, ಕೊಡೋ ಕಾರ್ಡು. ಕಮಿಂಗ್ ಕಮಿಂಗ್. ಸಿ ಹೌ ಐ ಲುಕ್ ಲೈಕ್ ಎ ಬಾಂಡ್. ಓಕೆ. ಥ್ಯಾಂಕ್ ಯು. ಇದೇನು ಅನ್ನಪೂರ್ಣೇಶ್ವರಮ್ಮ ಅಂತ ಬರ್ದೈತೆ. ಇವ್ಳು ನೋಡಿದ್ರೆ ಪ್ಯಾಂಟ್ ಹಾಕೊಂಡವಳೆ. ಮೋಸ್ಟ್ಲಿ ಬ್ರಾಕೆಟ್ ಅಲ್ಲಿ ಇನ್ನೊಂದು ಹೆಸರು ಇರ್ಬೇಕು, ಹೇಳ್ತೀನಿ. ಮೇಡಮ್, ನಿಮ್ಗೆ ಈ ಹೆಸರು ಬಿಟ್ಟು ಬೇರೆ ಏನಾದ್ರೂ ಹೆಸರು ಇದೆ. ಇದೆಯಾ? ಶಮ್ಮಿ, ಪಮ್ಮಿ, ರಿಮ್ಮಿ, ಸಿಮ್ಮಿ ಎಲ್ಲಾನು ಇದೆ. ಯಾಕೆ? ಈ ನಿಮ್ಮಿ ಕಮ್ಮಿ ಅಂತ ಏನು ಇದೆ. ನಿಮ್ಮಿ ಅಂತ ಇದೆಯಾ? ನಮ್ಮ ಮನೆ ನಾಯಿದು. ಹೌದು. ನಾಯಿಗೆಲ್ಲ ಅಂತ ಹೆಸರು ಇಡ್ತೀರಾ? ವೆರಿ ಗುಡ್, Thank you. ಒಳ್ಳೆ ಹೆಸರೇ. ಮಾಡಿ ಮಾಡಿ, ಈ ಹೆಸರು ಚೆನ್ನಾಗಿದೆ. ಬಸ್ ಇವಳು ಏನು ಈಗ ಬೇಡವೋ? ಏ ಅಲ್ಲಿ ನೋಡು, ಇವ್ರ ಹತ್ರ ಸೇಲ್ಸ್ ಮ್ಯಾನ್ ತರ ಮಾತಾಡ್ತಾ ಸುಮ್ಮನೆ ಸಾಥ್ ಕೊಡು. ಓಕೆ ಬಸ್. ಎಕ್ಸ್ಕ್ಯೂಸ್ ಮೀ ಲೇಡೀಸ್, Yes. ವಿ ಆರ್ ಹಿಯರ್ ಟು ಮಾರ್ಕೆಟ್ ಜಂಕ್ ಫುಡ್ಸ್. ನಾನ್ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಟ್ರೆ ಇದ್ರೊಳಗಿರೋದೆಲ್ಲ ಫ್ರೀ. ಏನಮ್ಮ ಮಾಡ್ತಾ ಇದ್ಯಾ? ಎಲ್ಲ ತೆಗಿಯಮ್ಮ. ಮೇಡಮ್, ನಮ್ನೇನ್ ಮೊಬೈಲ್ ಬಾರ್ ಸರ್ವಿಸ್ ಅನ್ಕೊಂಡಿದ್ದೀರಾ? ಏನ್ ಹುಡ್ಗ್ಯಾರ ಇವ್ರು? ವೇಸ್ಟ್ ಫೆಲೋಸ್. ಕ್ವಾರ್ಟರ್ ಎಲ್ಲ ಕೇಳ್ತಾರಲ್ಲೋ, ಇವ್ರು ನಿಜವಾಗ್ಲೂ ನಿಮ್ಗೆ ಆಗಕ್ ಸಾಧ್ಯ ಇಲ್ಲ. ಈಗ ಒಂದ್ ಕೆಲ್ಸ ಮಾಡೋಣ, ಇನ್ನೊಂದು ಹುಡುಗಿ ಹತ್ರ ಕೇಳ. ಬರ್ತಾ ಇದೆ, ಇರೋ ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಏನು? ನಾವು ಅಸ್ಟ್ರಾಲಜಿ ಸರ್ವೆ ಮಾಡ್ತಾ ಇದ್ದೀವಿ. ನಮ್ಗೆ ಕೆಲವು ವಿಷಯಗಳು ಗೊತ್ತಾಗ್ಬೇಕು. ತಾವು ಉತ್ತರ ಕೊಟ್ರೆ ನಮ್ಗೆ ಉಪಕಾರ ಆಗತ್ತೆ. ಈ ಅಲ್ಲಿ ಲಚ್ಕೊಟ್ರೆ ನೀವು ಹೋಗೋ ಕೆಲ್ಸ ಆಗಲ್ಲ ಅಂತ, ಯಾರಾದ್ರೂ ಅಚ್ಚಿ ಅಂದ್ರೆ ನಿಮ್ ಮಾಡೋ ಕೆಲ್ಸ ಆಗಲ್ಲ ಅಂತಾರೆ. ಈ ಬೆಕ್ಕಡ್ಡ ಹೋದ್ರೆ ನೀವು ಆ ಜಾಗಕ್ಕೆ ಹೋಗ್ಬಾರ್ದು ಅಂದ್ರೆ ಇದನ್ನ ನಂಬ್ತೀರಾ? ನಂಬಲ್ವಾ? ಇದು 21st ಸೆಂಚುರಿ. ಇಷ್ಟೊಂದು ವಯಸ್ಸಾಗಿದೆ ನಿಮ್ಗೆ. ರೋಡ್ ನಲ್ಲಿ ಹೋಗೋರ್ ಬರೋರ್ನೆಲ್ಲ ಡಿಸ್ಟರ್ಬ್ ಮಾಡಿ ಈ ತರ ಪ್ರಶ್ನೆ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬಿ ಪ್ರಾಕ್ಟಿಕಲ್. ಯಾರ ಇವಳು? ಬಸ್ ಅದ್ ಯಾಕೋ ನಮ್ಗೆ ನಿಮ್ಮಿ ಜಿಮ್ಮಿ ಕೇಸ್ಗಳೆಲ್ಲ ಆಗ್ ಬರ್ತಾ ಇಲ್ಲ ಬಸ್. ನಮ್ಗೆ ಹಳೆ ಕೋತಿ ಕೇಸ್ ಇದೆಯಲ್ಲ ಬಸ್. ಹೂಕೋಣ, ಅದು ಬೇರೆ ಪೆಂಡಿಂಗ್ ಇದೆ. ಬಸ್ ಲವ್, ನಾವು ಆ ಕೋತಿ ನೋಡ್ಕೊಳೋಣ. ಆದ್ರೆ ಇವನ ಹತ್ರ ಬೇರೆ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀವಿ, ಎಲ್ಲ ಖರ್ಚಾಗೋಯ್ತು ನೋಡಿ. ಹೆಂಗ್ ತಗೊಳಕೊಂಡಿದೀನಿ. ಈಗ ಏನ್ ಮಾಡೋದು ಬಸ್? ಬಾರ ಯಾರಿಗಾದ್ರು ಡುಬ್ಬಕ್ ಮಾಡ್ಕೊಂಡ್ ಓಕೆ ಬರ್ತಾನ. ಬಸ್.